ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಅಡೆ ದೋಸೆ ಮಾಡ್ತಿದ್ದೀನಿ. ಅಡೆ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನು ಅಡೆ ದೋಸೆಗೆ ನೆನೆ ಹಾಕೋದಕ್ಕೆ ಒಂದು ದೊಡ್ಡ ಪಾತ್ರೆ ತಗೊಂಡೆ. ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ತೊಗರಿಬೇಳೆ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹುರುಳಿಕಾಳು, ಇವಾಗ 2 ಟೀ ಸ್ಪೂನು ಮೆಣಸು ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನು. ಇದಕ್ಕೆ ಮೆಣಸು ಚೆನ್ನಾಗಿ ಹಾಕಬೇಕು. ಮೆಣಸು 2 ಟೀ ಸ್ಪೂನು, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಮೆಂತ್ಯ, 1 ಟೀ ಸ್ಪೂನು ಕೊತ್ತಂಬರಿ ಬೀಜ, ಮತ್ತು ಈ ಜೀರಿಗೆ ಮೆಣಸಿನ್ಕಾಯಿ ಅಂತಿರ ಸಿಗುತ್ತೆ, ಅದನ್ನು ಹಾಕ್ತಾರೆ. ನೀವು ಹಸಿ ಮೆಣಸಿನ್ಕಾಯಿ ಆದರೂ ಹಾಕಿ, ಇಲ್ಲ ಒಣ ಮೆಣಸಿನ್ಕಾಯಿ ಆದರೂ ಹಾಕಿ. ಇವಾಗ ಇದನ್ನು ನಾನು ತೊಳ್ಕೊತೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಅದನ್ನು ತೊಳ್ಕೊತೀನಿ. ಇದನ್ನು ಒಂದೆರಡು ಸರ್ತಿ ತೊಳ್ಕೊಂಡ್ಬಿಟ್ಟು ನಾನು ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಅದೇ ಸೇಮ್ ಏನು ಚಿಕ್ಕ ಲೋಟ ತೊಗೊಂಡಿದ್ನಲ್ಲ ಆ ಲೋಟದಲ್ಲೇ ಅಕ್ಕಿನ ನೆನೆ ಹಾಕಿ ಬೇರೆ ಇಡ್ತೀನಿ. ಯಾಕೆಂದರೆ ಇದ್ರ ಜೊತೆಯಲ್ಲೇ ಹಾಕಿದಾಗ ಅದು ಅಂದರೆ ರುಬ್ಬೋದಕ್ಕೆ ಚೆನ್ನಾಗಿ ರುಬ್ಬೋದಕ್ಕಾಗುತ್ತೆ. ಹಾಗಾಗಿ ನಾನು ಅಕ್ಕಿನ ಬೇರೆ ನೆನೆಸಿಡ್ತಿದ್ದೀನಿ. ನೋಡಿ, ಇವಾಗ ಅದು ಜೀರಿಗೆ ಎಲ್ಲ ಹಾಕಿದ್ವಲ್ಲ, ಹಾಗಾಗಿ ನಾನು ಶೋಧಿಸ್ಕೊತಿದ್ದೀನಿ. ಒಂದೆರಡು ಸರ್ತಿ ನಾನು ತೊಳ್ಕೊಂಡೆ. ಇದನ್ನು ಇನ್ನೊಂದು ಸರ್ತಿ ತೊಳ್ಕೊತೀನಿ. ಏಕೆಂದರೆ ಬೇಳೆಗಳು ಒಂದು ಸ್ವಲ್ಪ ತೊಳೆದ್ರೆ ಚೆನ್ನಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ ಥರ ತೊಳ್ಕೊಳ್ತಿದ್ದೀನಿ. 3 ಸರ್ತಿ ತೊಳ್ಕೊಂಡೆ ನಾನು. ತೊಳ್ಕೊಂಡು ಇವಾಗ ಅದನ್ನು ಬೇರೆ ನೀರು ಹಾಕಿಬಿಟ್ಟು ನೆನೆಸಿಡಬೇಕು ಅದನ್ನು. ಇವಾಗ ಇದಕ್ಕೆ 1 ಲೋಟ ಗೋಧಿ ರವೆ, ಅಂದರೆ ಗೋಧಿ ಇದ್ದರೆ ಗೋಧಿನೇ ನೀವು ನೆನೆ ಹಾಕ್ಬೋದು. ನಾನು ಗೋಧಿ ರವೆ ಹಾಕ್ತಿದ್ದೀನಿ. ಹಾಕಿ ಅದಕ್ಕೆ ನೀರು ಹಾಕಿ ಮುಚ್ಚಿಡ್ತೀನಿ. ನೋಡಿ, ಇವಾಗ ಅದು 1-2 ಗಂಟೆ ನೆನಿಬೇಕು. ಚೆನ್ನಾಗಿ ಒಂದು ಸ್ಪೂನಲ್ಲಿ ಹೀಗೆ ಕೈ ಆಡಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ನಿಮ್ಗೆ 2 ಗಂಟೆ ಚೆನ್ನಾಗಿ ನೆಂದರೆ ಸಾಕಾಗುತ್ತೆ. ಚೆನ್ನಾಗಿ ನೆನಿಬೇಕು. ಈಗ ಒಂದು ಚಿಕ್ಕ ಪಾತ್ರೆ ತೊಗೊಂಡೆ, ಅದರಲ್ಲಿ 1 ಲೋಟ ಅಕ್ಕಿ ಹಾಕಿದೆ. ನೋಡಿ, ಅಕ್ಕಿ ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸ್ತೀನಿ. ಅಂದರೆ ತೊಳೆದ್ಬಿಟ್ಟು ಅದನ್ನು ನೀರು ಚೆಲ್ಲಿಬಿಟ್ಟು ಅದಕ್ಕೂ ನೀರು ಹಾಕಿ ನೆನೆ ಇಡ್ತೀನಿ. ಇದು ಕೂಡ 1-2 ಗಂಟೆ ನೆನಿಬೇಕು. ಚೆನ್ನಾಗಿ ನೆಂದರೆ ನಿಮಗೆ ಏನೇ ಆದರೂ ನೆನೆಯೋಕ್ಕೆ ಅಂದರೆ ಈ ಥರದ ಅಡೆ ದೋಸೆ ಇದು 1-2 ಗಂಟೆ ನೆಂದರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೆನೆಸೋಕ್ಕಿಟ್ಟೆ. ಇದಕ್ಕೆ ನೀರು ಹಾಕಿ ನೆನೆ ಇಡ್ತೀನಿ. ನೋಡಿ, ಇಲ್ಲಿ ಬೇರೆ ಬೇಳೆಗಳು ಮಸಾಲೆ ಎಲ್ಲ ಹಾಕಿಟ್ಟೆ. ಇಲ್ಲಿ ಅಕ್ಕಿ ಹಾಕಿಟ್ಟೆ. 2 ಮುಚ್ಚಿಡ್ತೀನಿ. ಅದು 1-2 ಗಂಟೆ ನೆನಿಲಿ. ಓಕೆನಾ? ನೋಡಿ, ಇವಾಗ ನಾನು ಎಲ್ಲ ನೆನೆಸಿಟ್ಟಿದ್ನಲ್ಲ, 1-2 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ. ಅದನ್ನು ಇವಾಗ ಅಕ್ಕಿನೂ ನೆನೆ ಇಟ್ಟಿದ್ದೆ, ಅದು ನೆಂದಿದೆ. ಇವಾಗ ಹಿಟ್ಟುಗಳೆಲ್ಲ ನಾನು ಹಾಕಿಡಬೇಕು. ಇವಾಗೆಲ್ಲ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ಹಾಕ್ತಿದ್ದೀನಿ, ಜೋಳದ ಹಿಟ್ಟು ಹಾಕ್ತಿದ್ದೀನಿ, ಗೋಧಿ ಹಿಟ್ಟು ಹಾಕ್ತೀನಿ. ಗೋಧಿ ಹಿಟ್ಟು, ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕಿದೆ. ಇಂಗು ಹಾಕಲೇಬೇಕು, ಚೆನ್ನಾಗಿರುತ್ತೆ. ಅರಿಶಿನ ಹಾಕಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಟಿದ್ದೆ, ಅದನ್ನು ರುಬ್ಬೋಕ್ಕೆ ಹಾಕ್ತಿದ್ದೀನಿ. ಇವಾಗೆಲ್ಲ ಹಾಕಿದೆ. ಮತ್ತು ಶುಂಠಿನ ಹೆಚ್ಚಿಬಿಟ್ಟು 1-1.5 ಇಂಚು ಶುಂಠಿ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಎಲ್ಲ ಬೇಳೆ ಹಾಕಿರೋದ್ರಿಂದ ಶುಂಠಿ ಹಾಕಿದ್ರೆ ಒಳ್ಳೆಯದು. ಹಾಗಾಗಿ ಶುಂಠಿನ ತುರಿದು ಹಾಕ್ತೀನಿ. ತುರಿದು ಹಾಕಿದ್ರೆ ನಿಮಗೆ ರುಬ್ಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿನಲ್ಲಿ. ಹಾಗಾಗಿ ತುರಿದು ಹಾಕ್ತೀನಿ.
ಇವಾಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ಇದು ತುಪ್ಪ ಅಂದರೆ ನಾನು ಇದರ ಜೊತೆಯಲ್ಲಿ ನಾನು ಒಂದು ಚಟ್ನಿ ಮಾಡಿದ್ದೀನಿ, ಹೀರೆಕಾಯಿ ಹಾಕಿದ ಚಟ್ನಿ. ಅದು ತರಕಾರಿನೂ ಒಂದು ಸೇರಲಿ ಅನ್ನೋದಕ್ಕೋಸ್ಕರ ಹೀರೆಕಾಯಿ ಚಟ್ನಿ ಹಾಕಿದೆ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡೆ, ಅಕ್ಕಿ ಹಾಕ್ಕೊತಿದ್ದೀನಿ. ಅಕ್ಕಿ ಜೊತೆಯಲ್ಲಿ ಬೇಳೆಗಳದ್ದು ಎಲ್ಲ ಸೇರಿಸಿ ರುಬ್ಕೋತೀನಿ. ಅಂದರೆ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ದೋಸೆ ಮಾಡೋದಕ್ಕೆ ಈಸಿ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಹಾಗಾಗಿ ನುಣ್ಣಗೆ ರುಬ್ಕೋಬೇಕು. ಈ ದೋಸೆ ಜೊತೆಯಲ್ಲಿ ನೀವು ಕೊಬ್ಬರಿ ಚಟ್ನಿ, ಪ್ಲೇನ್ ಕೊಬ್ಬರಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೇಡ, ನಮಗೆ ಯಾವುದೂ ಬೇಡ ಅಂತಂದರೆ ನೀವು ಪ್ಲೈನು ಅಡೆ ದೋಸೆ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಅಷ್ಟು ಸಾಕು. ಮಕ್ಕಳಿಗಂತೂ ಅಷ್ಟೇ ಸಾಕು ಪಾಪ. ಜಾಸ್ತಿ ಈ ಚಟ್ನಿ ಇದು ಎಲ್ಲ ಅವ್ರುಗಳಿಗೆ ಬೇಕಾಗಿಲ್ಲ. ಈ ಥರ ಅಡೆ ದೋಸೆ ಮಾಡಿಕೊಟ್ರೆ ಅವರು ಒಂದು ತಿಂದರೆ ಸಾಕಾಗುತ್ತೆ. ಇವಾಗ ಇನ್ನೊಂದು ಒಬ್ಬೆನೂ ಹಾಕ್ಕೊಳ್ತೀನಿ ಮಿಕ್ಸಿಗೆ. ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಮುಖ್ಯವಾಗಿ ತರ್ತರಿಯಾಗಿ ಮೊದಲು ತರ್ತರಿಯಾಗಿ ರುಬ್ಕೋತಿದ್ರು. ಅದು ಅಷ್ಟೊಂದು ನನಗೆ ಇಷ್ಟ ಆಗ್ತಿರಲಿಲ್ಲ. ಆಮೇಲೆ ನಮ್ಮ ಅತ್ತೆ ಅಂದರು, ಇಲ್ಲ ಅದನ್ನು ನುಣ್ಣಗೆ ರುಬ್ಕೊಂಡಾಗಲೇ ನಿಮಗೆ ಚೆನ್ನಾಗಿ ರುಚಿಯಾಗಿರುತ್ತೆ. ಆಮೇಲೆ ಮಸಾಲೆನೂ ಅಷ್ಟೆ, ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರು ಈ ಮೆಣಸು, ಜೀರಿಗೆ, ಕೊತ್ತಂಬರಿ ಬೀಜ ಎಲ್ಲನೂ ಹಾಕಿಸಿ ಮಾಡಿದ್ರು. ನನಗೆ ಇಷ್ಟ ಆಯಿತು. ಅವತ್ತಿನಿಂದ ಅದೇ ಥರನೇ ಅವರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ತೀನಿ. ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಬೇಳೆಗಳೆಲ್ಲ ಹಾಕಿರೋದ್ರಿಂದ, ಮೆಣಸು ಮತ್ತು ಶುಂಠಿ, ಇಂಗು, ಜೀರಿಗೆ ಎಲ್ಲ ಹಾಕೋದ್ರಿಂದ ಗ್ಯಾಸ್ ಆಗೋದಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಎಲ್ಲದನ್ನು ನಾನು ರುಬ್ಕೊಂಡೆ. ನೋಡಿ ಆಯಿತು. ಅದಕ್ಕೊಂದು ಸ್ವಲ್ಪ ನಾನು ಇದು ಅಕ್ಕಿ ನೆನೆಸಿಟ್ಟಿದ್ನಲ್ಲ, ಆ ನೀರಿತ್ತು, ಅದನ್ನು ಹಾಕಿಬಿಟ್ಟು, ಯಾವುದು ವೇಸ್ಟ್ ಮಾಡಬಾರ್ದು, ಅದನ್ನೆಲ್ಲ ಕಲಕ್ಬಿಟ್ಟು ಹಾಕಿದೆ. ಇವಾಗ ನೋಡಿ, ದೋಸೆ ಹಿಟ್ಟು ರೆಡಿ ಆಯಿತು. ಈ ದೋಸೆ ಹಿಟ್ಟು ನಿಮಗೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೋಬಹುದು. ದೋಸೆ ಹಿಟ್ಟು ರೆಡಿ ಆಯಿತು. ಅದನ್ನು ಇವಾಗ ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ತವ ಇಟ್ಟು ದೋಸೆ ಮಾಡೋಣ, ಚೆನ್ನಾಗಿರುತ್ತೆ. ನೋಡಿ, ನಾನು ಕಬ್ಬಿಣದ ತವ ಇಟ್ಕೊಂಡೆ, ಅದು ಸ್ಟವ್ ಆನ್ ಮಾಡಿಕೊಂಡೆ, ಬಿಸಿ ಆಗಲಿ. ಇವಾಗ ಇಲ್ಲಿ ದೋಸೆ ಹಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಹದ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿದ್ದರೆ ಸಾಕು ದೋಸೆ ಹಿಟ್ಟು. ಇವಾಗ ದೋಸೆ ಹಾಕ್ತೀನಿ. ತವ ಬಿಸಿ ಆಗಿದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ದೋಸೆ ಹಾಕ್ತೀನಿ. ಇದನ್ನೇನು ನೀವು ತುಂಬ ತೆಳ್ಳಗೆ ದೋಸೆ ಏನು ಹಾಕೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದೋಸೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು ದೋಸೆನ. ನಾವು ಬೇಳೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕು. ಇದಕ್ಕೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ತಿರುಗಿಸಿ ಹಾಕ್ತೀನಿ. ದೋಸೆ ರುಚಿಯಾಗಿರುತ್ತೆ, ಎಲ್ಲ ಮಸಾಲೆ ಸೇರಿರೋದ್ರಿಂದ ರುಚಿಯಾಗಿರುತ್ತೆ. ನಾನು ಇನ್ನೊಂದು ದೋಸೆನೂ ಹಾಕ್ತೀನಿ. ನೀವು ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಒಂದು ದೋಸೆ ಮಾಡಿಕೊಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಮತ್ತು ಈ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಈ ದೋಸೆ ಮಾಡಿ ಹಾಕಿಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಟ್ಬಿಡಿ. ನೀವು ಇನ್ನೇನೂ ಬೇಕಿಲ್ಲ ಅದಕ್ಕೆ. ಚಟ್ನಿ ಮಾಡಬೇಕಂತಿಲ್ಲ. ನೀವು ಇದರಲ್ಲೇ ಎಲ್ಲ ಮಸಾಲೆ ಇರೋದ್ರಿಂದ ಎಲ್ಲ ಬೇಳೆ ಸೇರುತ್ತೆ, ಮಸಾಲೆ ಸೇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ದೋಸೆನೂ ಆಯಿತು. ಎಲ್ಲ ಅದನ್ನು ತಿರುಗಿಸಿ ಹಾಕ್ತೀನಿ. ಸಾಫ್ಟಾಗೂ ಬರುತ್ತೆ. ನಿಮಗೆ ಸಾಫ್ಟಾಗೂ ಮಾಡ್ಕೊಬೋದು, ನಿಮಗೆ ಗರಿ ಗರಿ ಆಗೋದ್ರೂ ಮಾಡ್ಕೊಬೋದು. ನೋಡಿ ಆಯಿತು ದೋಸೆ ಅಂತ ಆಯಿತು. ಇವತ್ತು ಅದೇ ಮಾಡೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ನೋಡೋಣ ಬನ್ನಿ, ಅರುಣ ಅತ್ತೆ ಮತ್ತು ನಳಿನಿ ಅತ್ತೆಗೆ ಹೇಗೆ ಅನ್ನಿಸ್ತು, ಅವ್ರಿಗೆ ಇಷ್ಟ ಆಯ್ತಾ ಇಲ್ವಾ ಕೇಳೋಣ. ನಳಿನಿ ಅತ್ತೆನ ಕೇಳ್ತೀನಿ ಹೇಗಿದೆ ಅಂತ. ಹೇಗಿದೆ ಅತ್ತೆ ದೋಸೆ ಮತ್ತು ಸ್ವೀಟು? ಮೊದಲಾದೇ ಹೇಳಿ. ಬರೀ ದೋಸೆ ಮತ್ತು ತುಪ್ಪದಲ್ಲಿ ಅದ್ಕೊಂಡು ತಿಂದರೆ ಓಕೆ ಶುಂಠಿದು ಮತ್ತು ಮೆಣಸಿನದು ಘಮ ಜೋರಾಗಿದೆ. ಓಕೆ ಚಟ್ನಿ ಜೊತೆ ತಿಂದರೆ
ಅದು ಶುಂಠಿದು ಇದು ವಾಸನೆ ಅಷ್ಟೊಂದು ಗೊತ್ತಾಗಲ್ಲ. ಆದ್ರೆ ಅದರ ಥರ ಅದರ ಟೇಸ್ಟೇ ಬೇರೆ ಥರ ಇದೆ. ಹೌದಾ? ಈ ಅವಲಕ್ಕಿದಂತೂ ಅದ್ಭುತವಾಗಿದೆ, ಚೆನ್ನಾಗಿದೆ. ಓಕೆ. ಅರುಣ ಅತ್ತೆ, ನಿಮಗೆ ದೋಸೆ ಮತ್ತು ಅವಲಕ್ಕಿ ಸ್ವೀಟ್ ಮಾಡಿದ್ನಲ್ಲ, ಹೇಗೆ ಅನ್ನಿಸ್ತು ನಿಮಗೆ ಹೇಳಿ? ನಿಮ್ಗೆ ಯಾವ್ದು ಇಷ್ಟ ಆಯಿತು? ತೆಗಿದ್ದಾಗ ಒಂಥರ ರುಚಿ ಇತ್ತದು. ಓಕೆ. ಗರಿ ಮಾಡಿದಾಗ ಅದೊಂದು ಇನ್ನೊಂಥರ. ಗರ್ಗರಿ ಅಡೆ ದೋಸೆ ಅಂತೂ ರುಚಿಯಲ್ಲಿ ಮೆತ್ತಗಿರೋ ಅಡೆ ದೋಸೆಗಿಂತ ನನಗೆ ಅದು ತುಂಬ ಇಷ್ಟ ಆಯ್ತು. ಹೌದಾ? ಯಾಕೆಂದರೆ ಅದರಲ್ಲಿ ಫ್ಲೇವರು ಚೆನ್ನಾಗಿ ಘಮ್ ಅಂತ ಬರ್ತಿತ್ತು ಜಾಸ್ತಿ. ಹೌದಾ? ಹ್ಮ್. ಮತ್ತು ಇದ್ರದ್ದು ಯಾವುದದು ಅವಲಕ್ಕಿದು ಸ್ವೀಟ್ ಮಾಡಿದ್ನಲ್ಲ, ನಿಮ್ಗೆ ಅದು ಇಷ್ಟ ಆಯ್ತಾ? ಅವಲಕ್ಕಿ ಸ್ವೀಟು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಓಕೆ. ಆ್ಯಂಡ್ ಹದ ಬಂದು ಮಕ್ಕಳಿಗೂ ತಿನ್ಸೋಂಗಿದೆ ಅದು. ಅದರಿಂದ ವಯಸ್ಸಾದವ್ರು. ವಯಸ್ಸಾದವ್ರಿಗೆ ಹ್ಮ್. ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಬೇಕಾದ್ರೆ ಅದು ಸಿಹಿ ಕಮ್ಮಿ ಹಾಕಿ ಮಕ್ಳಿಗೆ ಹಾಂ, ಅದೇ ನಿಜ. ಚೆನ್ನಾಗಿದೆ ಒಟ್ಟಲ್ಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರುಚಿ. ಓಕೆ, ಥ್ಯಾಂಕ್ ಯು. ಅವಲಕ್ಕಿ ಸ್ವೀಟ್ ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ನಿಮ್ಮನೆಯಲ್ಲೂ ಈ ಥರ ಒಂದು ಅಡೆ ದೋಸೆ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.